ಬ್ರೋ ಏನು ಗೊತ್ತಾ ಇಂಟ್ರೆಸ್ಟಿಂಗು, ಈ ಒಂದು ವಿಡಿಯೋನ ನಾನು ರೆಕಾರ್ಡ್ ಮಾಡಿದ್ದೆ ಮೊದಲೇ. ನಾನು ಸುಮ್ಮನೆ ಇಲ್ಲಿ ಮಾತಾಡ್ತಿದ್ದೀನಿ, ಅಲ್ಲಿ ರೆಕಾರ್ಡೇ ಆಗಿದ್ದಲ್ಲ ವಿಡಿಯೋ. ಸೊ ಮತ್ತೆ ಇವಾಗ ಮತ್ತೊಂದು ಸಲ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಾನು ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ, ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ, ನಾನು ಟೈಮ್ ವೇಸ್ಟ್ ಮಾಡಲ್ಲ. ಸೊ ಏನು ಗೊತ್ತಾ ಗುರು, ನನಗೆ ಕೆಲವೊಂದು ಮೆಸೇಜ್ ಬರ್ತಿದ್ವು. ನಂಗೆ ಏನೂ ಜಿಮ್ ಬಗ್ಗೆ ಗೊತ್ತೇ ಇಲ್ಲ ಬ್ರೋ. ನಾನು ಇವಾಗ ಫಿಟ್ನೆಸ್ ಬಾಡಿ ತರಬೇಕು ಅಂದ್ಕೊಂಡಿದ್ದೀನಿ. ನನಗೇನು ಗೊತ್ತೇ ಇಲ್ಲ, ಬಿಗಿನಿಂಗಿಂದ ಏನೇನು ಸ್ಟಾರ್ಟ್ ಮಾಡಬೇಕು ಅಂದವ್ರಿಗೆ ಈ ವಿಡಿಯೋ ಪಕ್ಕ ಹೆಲ್ಪ್ ಮಾಡುತ್ತೆ. ಇವಾಗ ನಾನು ಬಿಗಿನರ್ ಮಗ, ನನಗೇನು ಗೊತ್ತಿಲ್ಲ ಅಂದವ್ರೆ. ಸೊ ಇವಾಗ ಡೈರೆಕ್ಟಾಗಿ ಯಾವುದೋ ಒಂದು ಬಾಡಿ ನೋಡ್ತೀರಾ, ಯಾವುದೋ ಒಂದು ಬಿಗ್ ಇನ್ಫ್ಲುಯೆನ್ಸರ್ ನೋಡ್ತೀರಾ, ಡೈರೆಕ್ಟಾಗಿ ಫಾಲೋ ಮಾಡ್ತೀರಾ, ನೀವು DM ಮಾಡ್ತೀರಾ ಡಯಟ್ ಕಳಿಸಿ ಅಂತ. ಅದು ಒಂದು ವಾರ ಆದಮೇಲೆ ಮತ್ತೆ ನೋಡ್ತಾನೆ. ಸೊ ಅದನ್ನೆಲ್ಲ ಸೈಡಿಗೆ ಇಟ್ಟು ಫಸ್ಟ್ ಇವಾಗ ನಾನು ಜಿಮ್ ಯಾಕೆ ಸ್ಟಾರ್ಟ್ ಮಾಡಬೇಕು ಮಗ, ನೀನು ಏನೇ ಮಾಡು, ಫಸ್ಟ್ ಆಫ್ ಆಲ್ ನಿನ್ನ ಹತ್ರ 3 ಕ್ವಶನ್ಗೆ ನೀನು ಯಾವುದೇ ಫೀಲ್ಡಿಗೆ ಹೋಗು, ಜಿಮ್ ಅಂತಿಲ್ಲ, ಯಾವುದೇ ಫೀಲ್ಡಿಗೆ ಹೋದ್ರು ಕೂಡ ನೀನು ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಆಸ್ಕ್ 3 ಕ್ವಶನ್ಸ್ ಯುವರ್ ಸೆಲ್ಫ್. ಅವು 3 ಕ್ವಶನಿಗೆ ನೀನು ಸ್ಯಾಟಿಸ್ಫೈ ಆದ್ಯಾ, ಸೊ ಅವಾಗ ಆ ಒಂದು ಫೀಲ್ಡಿಗೆ ಎಂಟ್ರಿ ಕೊಡು. ಫಸ್ಟ್ ಏನು ವಾಟ್ ಕ್ಲಿಯರ್ ಮಾಡ್ಕೊ. ಏನು ಜಿಮ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಅಂದರೆ ನಾನು ಏನು ಹೇಳಿ ಟ್ರೈ ಮಾಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ನೀನು ನಾಲೆಜ್ ತೊಗೊಳ್ಳೋ ಟ್ರೈ ಮಾಡ್ಮಗ. ನಾಲೆಜ್ ಇಸ್ ಪವರ್. ದೊಡ್ಡವ್ರು ಹೇಳಿದ್ದಾರೆ, ಸಣ್ಣವರು ಹೇಳ್ತಿದ್ದೀವಿ, ಸಣ್ಣವರು ಕಲ್ತಿದ್ದೀವಿ. ನಾಲೆಜ್ ಇಸ್ ಪವರ್ ಮಗ. ಫಸ್ಟ್ ನಾಲೆಜ್ ತಿಳ್ಕೊ. ಏನು ಜಿಮ್ ಅಂದ್ರೇನು, ಈ ಬಲ್ಕಿಂಗ್ ಅಂದ್ರೇನು, ಕಟಿಂಗ್ ಅಂದ್ರೇನು, ಈ ಪ್ರೋಗ್ರೆಸಿವ್ ಲೋಡ್ ಅಂದ್ರೇನು, ಈ ಕಾರ್ಡಿಯೋ ಅಂದ್ರೇನು. ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಫಸ್ಟ್ ನೀನು ತಿಳ್ಕೊ, ಆಯ್ತಾ? ನಿಂಗೆ ಅರ್ಥ ಆಯ್ತಾ ಎಲ್ಲ ತಿಳ್ಕೊಂಡು ಏನೇನು ಮಾಡ್ಬೇಕಂತ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನು, ವೈ ಅಂದ್ರೇನು, ಗೋಲ್ ಸೆಟ್ ಮಾಡ್ಕೊ. ಇವಾಗ ಗೋಲ್ ಯಾವಾಗ ಬರುತ್ತೆ, ಗೋಲ್ ಇವಾಗ ಯಾಕೆ ಸೆಟ್ ಮಾಡ್ತೀಯ, ಜಿಮ್ ಎದಕ್ಕೆ ಹೋಗ್ತೀಯಾ? ಫಸ್ಟ್ ಆಫ್ ಆಲ್ ನಿನ್ನ ಬಾಡಿ ವೇಟ್ ಇದೆಯಾ ಜಾಸ್ತಿ, ನೀನು ತೆಳಗಿದೆಯಾ, ವೀಕ್ ಇದೆಯಾ, ಬಲ್ಕ್ ಮಾಡಬೇಕಾ, ಕಟಿಂಗ್ ಮಾಡಬೇಕಾ? ಸೊ ಅನ್ನೋದು ಫಸ್ಟ್ ನಿನ್ನ ಗೋಲ್ ಸೆಟ್ ಮಾಡ್ಕೊ. ತುಂಬ ದಪ್ಪಿದ್ದೀನಿ, ಒಂದು 100 kg ಇದ್ದೀನಿ, ನಾನು ಈ ಒಂದು 6 ತಿಂಗಳಲ್ಲಿ ಒಂದು 20 kg ಇಳಿಸಲೇಬೇಕು ಅಂತ ಡೆಡಿಕೇಶನ್ ಆಗಿ ಫೋಕಸ್ ಮಾಡ್ತಾ ಆ ಒಂದು ಟಾರ್ಗೆಟ್ ರೀಚ್ ಮಾಡ್ತೀವಲ್ಲ, ಸೊ ಆ ಒಂದು ಟಾರ್ಗೆಟ್ ಹಿಂದೆ ಕನ್ಸಿಸ್ಟೆನ್ಸಿಯಾಗಿ ಮತ್ತು ಪೇಷನ್ಸಿಂದ ವರ್ಕ್ ಮಾಡ್ತೀವಲ್ಲ, ಸೊ ಅವಾಗ ಆ ಒಂದು ವರ್ಕ್ ರಿಯಾಲಿಟಿ ಸ್ಟಾರ್ಟ್ ಆಗೋದು ಅಲ್ಲಿಂದನೇ. ಇವಾಗ ನಿಮಗೆ ಏನು ಮತ್ತು ಯಾಕೆ ಮಾಡ್ಬೋದು ಅಂತ ಗೊತ್ತಾಯ್ತು. ಇವಾಗ ಹೇಗಪ್ಪ ಮನೇಲಿ ಕೂತ್ಕೊಂಡೆ ಜಿಮ್ ಮಾಡ್ಬೋದಾ, ಮನೇಲಿ ಕೂತ್ಕೊಂಡು ನನ್ನ ಬಾಡಿ ವೇಟ್ ಲಾಸ್ ಮಾಡ್ಕೋಬೋದಾ? ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಪರ್ಸ್ಪೆಕ್ಟಿವ್ ವ್ಯೂ ಇರುತ್ತೆ. ಸೊ ಅದ್ರ ಪ್ರಕಾರ ನೀನು ಮನೇಲಿ ಕೂತ್ಕೊಂಡು ಮಾಡ್ಬೋದು, ನೀನು ಜಿಮ್ಗೆ ಹೋದು ಮಾಡ್ಬೋದು. ಅದು ಯಾವ ರೀತಿ ಆಗುತ್ತಂತ ಬರೋ ಕಮ್ಮಿಂಗ್ ವಿಡಿಯೋದಲ್ಲಿ ಮತ್ತೆ ಹೇಳೋಣ. ಈ ಒಂದು ವಿಡಿಯೋದಲ್ಲಿ ಲೇಜಿ ಪೀಪಲ್ಗೆ ಜಿಮ್ಮಿಗೆ ಕರೋಕ್ಕೆ ಟ್ರೈ ಮಾಡೋಣ, ಆಯಿತಾ? ಅಂದರೆ ಕೆಲವೊಬ್ರು ಅನ್ಕೋತಾರೆ ಮಗ ನನಗೇನು ಗೊತ್ತೇ ಇಲ್ಲ. ಬಿಗಿನಿಂಗಲ್ಲಿ ಯಾರು ಹೊಸಬ್ರು ಇರ್ತಾರಲ್ಲ, ಜಿಮ್ಗೆ ಹೋಗ್ಬೇಕು ಅನ್ಕೊಂಡಿರ್ತಾರೆ, ಬಾಡಿ ಬಿಲ್ಡ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಸೊ ಅವರಿಗೆ ಜಿಮ್ ಬಗ್ಗೆ ನಾಲೆಜೇ ಇರಲ್ಲ, ಐಡಿಯಾ ಇರಲ್ಲ. ಸೊ ಅಲ್ಲಿ ಜಿಮ್ಗೆ ಹೋದ ನಂತರ ಟ್ರೈನರ್ ತೊಗೊಳ್ಳೇಬೇಕಾ ಏನೂ ಗೊತ್ತೇ ಇರಲ್ಲ. ಹೌದು, ಅವ್ರು ಫೋರ್ಸ್ ಮಾಡ್ತಾರೆ ಟ್ರೈನರು, ಸ್ವಲ್ಪ ಅಂಜಿಸ್ತಾನೆ. ನೀನು ಒಂದು ವೇಳೆ ಡಂಬಲ್ ಅಲ್ಲಿ ಹಾಕಿದ್ರೆ ಕಾಲ ಮೇಲೆ ಬಿದ್ದರೆ ಏನು ಮಾಡಬೇಕು? ಸೊ ಅದಕ್ಕೆ ನೀನು ಫಸ್ಟ್ ಒಂದು 3 ಮಂತ್ ಟ್ರೈನರ್ ತಗೋ ಅಂತ ಹೇಳ್ತಾನೆ. ಸೊ ಆ ಟೈಮಲ್ಲಿ ನಮಗೆ ದುಡ್ಡು ಹತ್ರನೇ ಇರಲ್ಲ. ಸೊ ಅವ್ರಿಗೆ ಈ ವಿಡಿಯೋ ಅಪ್ಲೈ ಆಗುತ್ತೆ. ಸೊ ಬಾಡಿ ಬರಬೇಕು ಅಂದರೆ, ವೇಟ್ ಲಾಸ್ ಮಾಡ್ಬೇಕಂದ್ರೆ, ಮಸ್ಕ್ಯುಲರ್ ಬಾಡಿ ತರಲೇಬೇಕಂದ್ರೆ, ಒಂದು ಅಸ್ಥೆಟಿಕ್ ನಿಂಗ್ ಬಗ್ಗೆ ಗೊತ್ತಾಗಲೇಬೇಕಂದ್ರೆ ಜಿಮ್ಗೆ ಬರಲೇಬೇಕು. ನೀವು ಫಸ್ಟ್ ತಿಳ್ಕೊಬೇಕು, ಯು ಕಾಂಟ್ ಬೈ ದ ಬಾಡಿ, ಯು ಕಾಂಟ್ ಚೀಟ್ ಟು ಗೆಟ್ ದ ಬಾಡಿ. ಮಗ ಇವತ್ತೊಂದು ದಿನ ನನ್ನ ಪಲ್ಲಿ ನಾನು ಜಿಮ್ಮಿಗೆ ಹೋಗು, ಇವತ್ತು ನನ್ನ ಬಾಡಿ ನೀನು ಜಿಮ್ ಮಾಡು, ನಂಗೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಬಾಡಿ ಬರುತ್ತಾ? ಇಲ್ಲ ಮಗ. ನೀನು ಎಲ್ಲರಿಗೂ ಜಿಮ್ಮಿಗೆ ಬರಲ್ವೋ, ಎಲ್ಲರಿಗೂ ಜಿಮ್ಮಲ್ಲಿ ಬಂದು ನೀನು ಕನ್ಸಿಸ್ಟೆನ್ಸಿ ಫಾಲೋ ಮಾಡಲ್ವೋ, ಜಿಮ್ಮಲ್ಲಿ ಬಂದು ನೀನು ಬಾಡಿ ವೇಟ್ ಎತ್ತಲ್ವೋ, ಅಲ್ಲಿವರೆಗೂ ಆ ಒಂದು ಕನಸು, ಆ ಒಂದು ಡ್ರೀಮು, ಆ ಒಂದು ಇಮ್ಯಾಜಿನೇಷನ್ ಆಗೇ ಉಳ್ಕೊಂಡು ಬಿಡುತ್ತೆ. ಫಸ್ಟ್ ತಿಳ್ಕೊಳ್ಳಿ. ಫಸ್ಟ್ ನಾಲೆಜ್ ಗೊತ್ತಾಯ್ತು, ನಾನು ಏನು ಮಾಡ್ಬೇಕಂತನೂ ಗೊತ್ತಾಯಿತು. ಓಕೆ, ನಾನು ಗೋಲ್ ಎಲ್ಲ ಸೆಟ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಏನು ಬ್ರೋ, ಬಿಗಿನಿಂಗಲ್ಲೇ ಒಂದಿನಲ್ಲೇ ಸೊ 2 ಮಜಲಿಗೆ ವರ್ಕೌಟ್ ಮಾಡೋದು ಬೇಡ. ಯಾಕಂದ್ರೆ ಬಿಗಿನಿಂಗಲ್ಲಿ ಇರ್ತೀರಿ, ಏನೂ ಗೊತ್ತಿರಲ್ಲ, ಬೇರೆ ನೋಡ್ತಾ ಇರ್ತೀವಿ. ಸೊ ಅದು ನೋಡಿ ಡೈರೆಕ್ಟಾಗಿ ಬೇಗ ಮಜಲ್ ಮಾಡುತ್ತೀವಿ. ಸಡನ್ ಆಗಿ ಬಾಡಿ ಬಿಲ್ಡ್ ಮಾಡೋಕ್ಕೆ ಹೋಗಬೇಡಿ, ಅದು ರಿಸ್ಕ್. ಯಾಕೆ ಮಗ, ಪೇಷನ್ಸ್. ಅಷ್ಟು ಅರ್ಜೆಂಟಾಗಿ ಬಾಡಿ ಬೇಕು ನಮಗೆ. ಅರ್ಜೆಂಟಲ್ಲಿ ಬೇಕಾ, ತಗೋ ಇನ್ಸುಲಿನ್ ತಗೋ, ಸಪ್ಲಿಮೆಂಟ್ ತಗೋ, ಪಕ್ಕ ಬಾಡಿ ಬಂದಿರುತ್ತೆ. 1 ತಿಂಗಳಲ್ಲಿ 2 ತಿಂಗಳು ಬಂದೇ ಬರುತ್ತೆ. ಸೊ ಅದಾದ ನಂತರ ಒಂದು 3 ವರ್ಷದಂತೆ ಸತ್ತೋಗ್ತೀಯ. ಅಷ್ಟೇ ಇರೋದು ರಿಯಾಲಿಟಿ. ಈ ಫಿಟ್ನೆಸ್ ರಿಯಾಲಿಟಿ ಅಷ್ಟೇ ಇರೋದು. ನಮಗೆ ಎಲ್ಲರಿಗೂ ರಿಯಾಲಿಟಿ ಗೊತ್ತಾಗಲ್ವೋ, ಎಲ್ಲರಿಗೂ ಫ್ಯಾಕ್ಟ್ ಗೊತ್ತಿರಲ್ವೋ, ಯಾರು ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಇವ್ರ ಮಾತು ಕೇಳಿದ್ವಿ, ಇದು ತೊಗೋತೀವಿ, ಎಲ್ಲರಿಗೂ ಯಾವ ಎಫೆಕ್ಟ್ ಸ್ಟಾರ್ಟ್ ಮಾಡುತ್ತಲ್ಲ, ಅವಾಗ ಗೊತ್ತಾಗುತ್ತೆ ರಿಯಾಲಿಟಿ ಏನಂತ. ಸೊ ಅದು ಆಗೋಕ್ಕಿಂತ ಮುಂಚೆ ಕೆಲವೊಬ್ರು ಫ್ರೆಂಡ್ಸ್ ಇರ್ತಾರೆ, ಅವ್ರು ಶೇರ್ ಮಾಡ್ತಾ ಇರ್ತಾರೆ, ಏನು ಹೇಳ್ತಾರೆ ಕೇಳಿ, ಇಷ್ಟ ಆದರೆ ಅದನ್ನ ಫಸ್ಟ್ ಟ್ರೈ ಮಾಡಿ, ಆಮೇಲೆ ಅದಕ್ಕೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಸಿಂಪಲ್ ಮಗ. ಒಂದು ಮಾತ್ರ ತಿಳ್ಕೊ, ಇಲ್ಲಿ ಫಿಟ್ನೆಸ್ ಇಂಡಸ್ಟ್ರಿ ಆಗಿರ್ಬೋದು, ಯಾವುದೇ ಒಂದು ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಬಿಸ್ನೆಸ್ ಮಾಡೋಕ್ಕೆ ಇಳಿದಿದ್ದಾರೆ. ನಿನಗೆ ಯಾರು ಹೆಲ್ಪ್ ಮಾಡೋಕ್ಕೆ ಬಂದಿಲ್ಲ. ಅವ್ನು ದುಡ್ಡು ಮಾಡೋಕ್ಕೆ ಬಂದೇನೆ, ಅವ್ನು ಫೇಮಸ್ ಆಗೋ ಬಂದೇನೆ, ಅವನು ಮನೆ ಕಟ್ಟೋಕೆ ಬಂದಿದ್ದಾನೆ. ಫಸ್ಟ್ ಇದ್ರ ಮೈಂಡ್ ಸೆಟ್ಟಲ್ಲಿ ಇಟ್ಕೊಳ್ಳಿ ಬ್ರೋ. ಬೇರೆಯವ್ರಿಗೆ ಡೈರೆಕ್ಟಾಗಿ ಬ್ಲೈಂಡ್ಲಿ ನಂಬೋಕ್ಕಿಂತ ಮುಂಚೆ. ಸೊ ಐ ಥಿಂಕ್ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಜಿಮ್ ಬಾಯ್ಗೆ ಏನು ಹೇಳಬೇಕು ಅದು ಕೊಟ್ಟಿದ್ದೀನಿ ಅನ್ಸುತ್ತೆ. ಸೊ ಇದ್ರ ಜೊತೆಗೆ ನಾನು 62 ದಿನ ಚಾಲೆಂಜ್ ಮಾಡಿದ್ದೀನಿ ಗುರು. ಈ ಒಂದು ಯೂತ್ಗೆ ಆ ವಿಡಿಯೋಗಳು ತುಂಬ ಇಂಪಾರ್ಟೆಂಟ್ ಮಗ. ಸೊ ಪಕ್ಕ ನೀವು ಅದನ್ನು ಒಂದ್ಸಲ ವಿಸಿಟ್ ಮಾಡಿ. ಆ ಒಂದು ಪ್ಲೇಲಿಸ್ಟ್ ಇದೆ 66 ದಿನದ ಚಾಲೆಂಜು. ಒಂದ್ಸಲ ವಿಸಿಟ್ ಮಾಡಿ. ಯು ಲವ್ ಇಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾಕಂದರೆ ಈ ವಿಡಿಯೋ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ಬರಬೇಕಲ್ಲ. ಬಿಜಿ ಪರ್ಸನ್ ಇರ್ತೀರಾ, ನೆಕ್ಸ್ಟ್ ವಿಡಿಯೋ ಬರ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಆ ವಿಡಿಯೋ ನೀವು ಎಲ್ಲಿರ್ತೀರ ಅಲ್ಲಿ ಹುಡ್ಕೊಂಡು ಬರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಅನ್ಬಾರ್ದು ಮಗ. ಸಿ ಯು ಲೇಟರ್. ಧನ್ಯವಾದ. ಅಪ್ಪ ಬ್ಯಾನಲ್ತ